ಹಿಂದಿದೈತ್ರಿ. ನೂತನವಾಗಿ ಅಧಿಕಾರ ಸ್ವೀಕರಿಸುವ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭುನಿಂದೆ ಕಾಳಾಸ್ತಿಮಠ ಅವರಿಗೆ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಘಟಕದ ಅಖಿಲ ಕರ್ನಾಟಕ ಮಾಜಿ ವೀರರಾಣಿಯರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗಂಗಮ್ಮ ಭಾಗ್ಯರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾಧ್ಯಕ್ಷರಾಗಿದ್ದ ಪ್ಯಾರಾಮಿಲಿಟರಿ ಅಧ್ಯಕ್ಷರಾದ ಸಿದ್ದಲಿಂಗಯ್ಯ ವಸ್ತ್ರದವರು ಜಿಲ್ಲಾ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತಾ ಇದ್ದೇನೆ. ಎಲ್ಲರೂ ಕುಳಿತುಕೊಳ್ಳಬೇಕಾಗಿ ಯೋಧರನ್ನೇ ವಿನಂತಿಸಿಕೊಳ್ತಾ ಇದ್ದೀನಿ. ಬಾಗಲಕೋಟೆಯ ಮಾಜಿ ಸೈನಿಕರ ಜಿಲ್ಲಾ ಅಧ್ಯಕ್ಷರ ಇವತ್ತು ನೇಮಕಾತಿ ಏನಾಯಿತು, ಇವತ್ತು ನಮ್ಮ RB ತಿಮ್ಮಾಪುರ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಇವತ್ತು ಮಂತ್ರಿಗಳು ಏನು ಹೇಳ್ತಾರೆ ಇವ್ರ ಬಗ್ಗೆ ಅಂತಕ್ಕಂಥದ್ದನ್ನು ಕೇಳ್ತಾ ಹೋಗೋಣ. ಮಾಜಿ ಸೈನಿಕರ ಸಮಸ್ಯೆಗಳ ಕುರಿತಾಗಿ ತಾವು ಒಂದಿಷ್ಟು ಭರವಸೆಗಳನ್ನ ಕೊಡ್ತಾ ಇದ್ದೀರಿ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಒಂದು ಸಂತೋಷದ ಕ್ಷಣದಲ್ಲಿ? ಭಾಳ ಸಂತೋಷ, ನಮ್ಮ ಪಕ್ಷ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದೆ. ಮಾಜಿ ಯೋಧರು ದೇಶದ ರಕ್ಷಣೆ ಮಾಡಿದ್ರು. ಅವರು ಬರೀ ಸಹಾಯ ತೆಗೆದುಕೊಳ್ಳಕ್ಕಲ್ಲ, ಮತ್ತು ದೇಶ ಕಟ್ತಕ್ಕಂಥದ್ದು ಆ ದೇಹದವ್ರನ್ನ ಇಟ್ಕೊಂಡು ಇವತ್ತು ಅವ್ರು ಕಟ್ಕೊಂಡಿದ್ದಾರೆ. ದೇಶದಲ್ಲಿ ಆಗ್ತಕ್ಕಂಥ ಆಗುಗಳನ್ನ ಅವ್ರ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ದೇಶದಲ್ಲಿ ಇವತ್ತು ನಮ್ಮ ನೋಟಿನ ಅಪಮೌಲ್ಯ ಆಗ್ತಕ್ಕಂಥದ್ದು, 84 ರೂಪಾಯಿಗೊಂದು $1 ಹೋದಂಥದ್ದು, ಚೀನಾ ಅತಿಕ್ರಮಿಸಿದ ರೀತಿ ನೀತಿ ಹಾಗೂ ಧರ್ಮ ಜಾತಿಗಳಲ್ಲಿ ಇವತ್ತು ಘಟನಾವಳಿಗಳನ್ನು ನೋಡಿದಾಗ ಭಯಾನಕ ಸೃಷ್ಟಿಯನ್ನು ಮಾಡ್ತಕ್ಕಂಥ BJP, ಹೀಗೆ ಈ ದೇಶದ ಆಸ್ತಿ ಕೆಲವರು ಜನರಿಗೆ ಪಾಲಾಗ್ತಕ್ಕಂಥದ್ದು, ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪಕ್ಷ ಮತ್ತು ಈ ದೇಶದ ರಕ್ಷಣೆಗೆ, ಈ ದೇಶದ ಆರ್ಥಿಕ ದೃಷ್ಟಿಯಿಂದ ಬದುಕನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಹಾಗೂ ಜನಸಾಮಾನ್ಯರು ಸಹೋದರ ರೀತಿಯಲ್ಲಿ ಬದುಕುವ ರೀತಿಯಲ್ಲಿ ಬದುಕಬೇಕು ಅನ್ನುವ ವಿಚಾರಧಾರೆಗಳು ಅವರೆಲ್ಲರಿಗೂ ಸವಾಲಾಗಿ ಸ್ವೀಕಾರ ಆಗ್ತಾ ಇದ್ದವು. ಈ ದೇಶದ ರಕ್ಷಣೆಗಾಗಿ ಅವರು ಪ್ರಾಣಕ್ಕೆ ಪ್ರಾಣವನ್ನಿಟ್ಟಂಥ ಜನರು ದೇಶದ ಹಲವಾರು ವಿಚಾರಗಳಲ್ಲಿ ತಮ್ಮ ವಿಚಾರಧಾರೆಗಳನ್ನು ಇವತ್ತೇನು ಅಧೋಗತಿಗೆ ಹೇಳ್ತಿರ್ತಕ್ಕಂಥ ಆರ್ಥಿಕ ಸ್ಥಿತಿ, ಸಹೋದರತ್ವವನ್ನು ಮೀರಿ ಘರ್ಷಣೆ ಆಗ್ತಕ್ಕಂಥ ಬದುಕಿಗೆ ಹಲವಾರು ರೂಪುರೇಷೆಗಳನ್ನ ಹಾಕ್ತಕ್ಕಂಥ ಕೆಲಸ ನಮ್ಮ ಅಧ್ಯಕ್ಷರು ಮಾಡ್ತೀವಿ ಅಂತೇಳಿ ನನಗೆ ಹೇಳಿದ್ದಾರೆ. ಅದ್ರ ಜೊತೆಗೆ ಅವರ ಸಮಸ್ಯೆಗಳು, ಬದುಕಿನ ಬಗ್ಗೆ, ವಿಚಾರಧಾರೆಗಳ ಬಗ್ಗೆನೂ ನಾವು ಗಮನ ಕೊಡ್ತಕ್ಕಂಥ ಕೆಲಸ ಈ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಮಾಡ್ತಾರೆ. ಎಲ್ಲದಕ್ಕೂ ನಾವು ಅವ್ರ ಜೊತೆ ಇರ್ತಕ್ಕಂಥದ್ದು, ದೇಶ ರಕ್ಷಣೆಗಾಗಿ ಪ್ರಾಣವನ್ನೇ ಬದುಕಿಟ್ಟಂಥ ಆ ಯೋಧರ ಬದುಕಿಗೆ ಪಕ್ಷ ಹಾಗೂ ಸರ್ಕಾರ ಎಲ್ಲದಕ್ಕೂ ಅವ್ರಿಗೇನು ಬೇಕು ಬೇಡಿಕೆಗಳ ಬಗ್ಗೆ ನಾವು ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸರ್, ಈಗ ಮುಖ್ಯವಾಗಿ ಈಗ ಬಿಜಾಪುರಕ್ಕೆ ಹೋಗಿ CHS ಏನಿದೆ ಸರ್ ಸ್ಕೀಮಲ್ಲಿ ಬಿಜಾಪುರಕ್ಕೆ ಹೋಗಿ ತೆಗೆದುಕೊಂಡು ಬರಬೇಕು, ಪರ್ಮಿಷನ್ಗಳನ್ನ ರೆಫರ್ಗಳನ್ನ ತೆಗೆದುಕೊಂಡು ಬರಬೇಕು. ಅದಕ್ಕೆ ತಾವು ಅಂಥವೆಲ್ಲ ಅವ್ರದ್ದಾದ ಒಂದು ರೂಪುರೇಷೆಗಳನ್ನ, ರೂಲ್ಸು ಕಾನೂನುಗಳು ಇರ್ತವೆ. ಅದ್ರ ಬಗ್ಗೆ ನಾವು ಬೇಕಾದ್ರೆ ಒತ್ತಾಯ ಮಾಡೋಣ ಅಷ್ಟೇ. ಥ್ಯಾಂಕ್ ಯು ಸರ್.